ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಎಪಿಸೋಡ್ 60ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ. ಇದು ಫೈನಲ್ ಎಪಿಸೋಡ್ ಈ ಶಾರ್ಟ್ ಡ್ರಾಮಾದು. ಐ ಹೋಪ್ ನೀವೆಲ್ಲರೂ ಈ ಡ್ರಾಮಾನ ತುಂಬಾ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ವರ್ಷಗಳು ಕಳೆದ್ಮೇಲೆ. ಇಲ್ಲಿ ನೈನಾ ಫುಲ್ಲು ಸಕ್ಸಸ್ಫುಲ್ ಬಿಸ್ನೆಸ್ ವುಮನ್ ಆಗಿರ್ತಾಳೆ. ನೈನಾ ಇಂದ ಎಂಪ್ಲಾಯಿಗಳು ಬರ್ತಾ ಹೇಳ್ತಿರ್ತಾರೆ, ಮಿಸ್ ಶರ್ಮಾ ಸೌತ್ ಸಿಟಿಯ ಪ್ರಾಜೆಕ್ಟ್. ನೈನಾ ಅವಳು ಫೈನ್ ನ ಇಸ್ಕೊಂಡು ಆ ಚೇರ್ ಮೇಲೆ ಹೋಗಿ ಕುತ್ಕೋತಾಳೆ. ಇಲ್ಲಿ ಅವಳು ಸಿಸ್ಟಮ್ ನ ಆನ್ ಮಾಡ್ತಾ ಫಾಲೋ ಅಪ್ ಮಾಡ್ತಾ ಇರಿ, ಆಮೇಲೆ ಡೆಡ್ ಲೈನ್ ನ ಪುಷ್ ಮಾಡಿ ಅಂತ ಹೇಳ್ತಿರ್ತಾಳೆ. ಇನ್ನೊಬ್ಬ ಎಂಪ್ಲಾಯಿ ಹೇಳ್ತಿರ್ತಾನೆ, ಮಿಸ್ ಶರ್ಮಾ ಇವತ್ತು ಮೀಟಿಂಗ್ ಇದೆಯಲ್ಲ ಅದು ಅಂತ. ಅದಕ್ಕೆ ನೈನಾ ಹೇಳ್ತಾಳೆ, ಅದನ್ನ ಕ್ಯಾನ್ಸಲ್ ಮಾಡಿ, ನನ್ಗೆ ಇವತ್ತು ಸ್ವಲ್ಪ ಕೆಲಸ ಇದೆ, ನಾನು ಬಿಸಿ ಇದ್ದೀನಿ. ಇನ್ನೊಬ್ಳು ಎಂಪ್ಲಾಯಿ ಎದ್ರುಕೊಂಡು ಮಿಸ್ ಶರ್ಮಾ ಫೈಲ್ಸ್ ಅಂತ ಹೇಳ್ತಿರ್ತಾಳೆ. ಆಗ ನೈನಾ ಹೇಳ್ತಿರ್ತಾಳೆ, ಇದನ್ನೆಲ್ಲ ಆರ್ಗನೈಸ್ ಮಾಡಿ ನೀನು ನನ್ಗೆ ಮೇಲ್ ಮಾಡು. ಇನ್ನೊಬ್ಳು ಎಂಪ್ಲಾಯಿ, ಮೇಡಮ್ ಟ್ರಾನ್ಸ್ಫರ್ ಅಗ್ರಿಮೆಂಟ್ ರೆಡಿ ಇದೆ ಅಂತ ಒಂದು ಫೈಲ್ ನ ನೈನಾ ಕೈಲಿ ಕೊಡ್ತಿರ್ತಾಳೆ. ಇಲ್ಲಿ ನೈನಾ ಫೈಲ್ ನೆಲ್ಲ ನೋಡ್ಬಿಟ್ಟು ಓಕೆ ಐ ಗಾಟ್ ಇಟ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ನೈನಾ ಅವ್ರ ತಂದೆ ಸೋಫಾ ಮೇಲೆ ಕೂತಿರ್ತಾರೆ. ಆಗ ನೈನಾ ಕೂಡ ಮನೆ ಒಳಗಡೆ ಬರ್ತಿರ್ತಾಳೆ. ಇಲ್ಲಿ ನೈನಾ ಸ್ವಲ್ಪ ಹಿಂದೆನೆ ನಿಂತ್ಕೊಂಡು ಅವ್ರ ಅಪ್ಪನ ಒಂದ್ 2 ಸೆಕೆಂಡ್ ಹಾಗೆ ನೋಡ್ತಾಳೆ. ಆಮೇಲೆ ತಲೆ ಅಲ್ಲಾಡ್ಸ್ಬಿಟ್ಟು ಮತ್ತೆ ಮುಂದಕ್ಕೆ ನಡ್ಕೊ ಬರ್ತಾಳೆ. ಇಲ್ಲಿ ನೈನಾ ಅವ್ರ ಅಪ್ಪನ ಮುಂದೆ ಬಂದು ನಿಂತ್ಕೊಂಡಾಗ ಅವ್ರ ಅಪ್ಪ ಫುಲ್ಲು ಖುಷಿಯಾಗಿ, ನೀನು ಬಂದ್ಯಾ, ಫೈನಲಿ ನೀನು ಬಂದ್ಯಲ್ಲ, ಹೇಗಿದ್ಯಾ ನೀನು ಅಂತೆಲ್ಲ ಖುಷಿಯಾಗಿ ಕೇಳ್ತಿರ್ತಾರೆ. ಅದಕ್ಕೆ ನೈನಾ ಚೇರ್ ಮೇಲೆ ಕುತ್ಕೊಳ್ತಾ ಹೇಳ್ತಿರ್ತಾಳೆ, ಬಿಸಿ ಇದೀನಿ, ನನ್ ಕಂಪ್ನಿ ಈಗ ಪಬ್ಲಿಕ್ ಆಗ್ತಿದೆ, ಇದನ್ನ ತಗೊಳ್ಳಿ, ಟ್ರಾನ್ಸ್ಫರ್ ಅಗ್ರಿಮೆಂಟ್ ಅಂತ ಒಂದು ಫೈಲ್ ನ ಕೊಡ್ತಿರ್ತಾಳೆ. ಇಲ್ಲಿ ನೈನಾ ಅವ್ರ ತಂದೆ ಫೈಲ್ ನೆಲ್ಲ ನೋಡಿದಾಗ ಫುಲ್ಲು ಶಾಕ್ ಆಗ್ಬಿಡ್ತಾರೆ. ಅವರು ನೈನಾ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಕೇಳ್ತಿರ್ತಾರೆ, ನೀನು ಸ್ವಲ್ಪ ಶೇರ್ಸ್ ನಮ್ಮ ಹತ್ರನೇ ಬಿಡೋದಕ್ಕಾಗಲ್ವಾ ಅಂತ. ಇಲ್ಲಿ ಅದಕ್ಕೆ ನೈನಾ ನಗ್ತಾ ಹೇಳ್ತಿರ್ತಾಳೆ, ಮೋಸ್ಟ್ಲಿ ದೀಕ್ಷಿತ್ ಫ್ಯಾಮಿಲಿ ನನ್ನ ಹತ್ರ ಭಿಕ್ಷೆ ಬಿಡ್ಬೇಕು ಅನ್ನೋದು ನಿನ್ ಆಸೆ ಇರ್ಬೇಕು, ಬಾಯಿ ಮುಚ್ಕೊಂಡು ಸೈನ್ ಮಾಡು. ಇಲ್ಲಿ ಅದಕ್ಕೆ ನೈನಾ ಅವ್ರ ತಂದೆ ಕೂಡ ಸರಿ ಆಯ್ತು, ನಂಗೆ ಅರ್ಥ ಆಯ್ತು, ನಾನು ಸೈನ್ ಮಾಡ್ತೀನಿ ಅಂತ ಸೈನ್ ಮಾಡ್ತಾರೆ. ಫೈನಲಿ ನೈನಾ ಯಾರದೇ ಹೆಲ್ಪ್ ಇಲ್ದಲೆ ಅವಳೇ ಇಷ್ಟೊಂದೆಲ್ಲ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಈಗ ಅವಳ ಕಂಪ್ನಿ ಪಬ್ಲಿಕ್ ಆಗುತ್ತೆ. ಇಲ್ಲಿ ಅದರದ್ದು ಎಲ್ಲ ಪ್ರಿಪ್ರೇಷನ್ ನೈನಾ ಮಾಡ್ಕೋತಿರ್ತಾಳೆ. ಅದೇ ಟೈಮ್ಗೆ ರಿಕ್ಕಿ ಕೂಡ ಅಲ್ಲಿಗೆ ವೈನ್ ತಗೊಂಡು ಬರ್ತಿರ್ತಾನೆ. ಅವನು ಹೇಳ್ತಿರ್ತಾನೆ, ನೈನಾ ನಿಜವಾಗ್ಲು ನೀನು ಫ್ಯಾಬ್ಯುಲಸ್, ನೀನು ಪಕ್ಕಕ್ಕೆ ಕನ್ಫರ್ಮ್ ಆಗಿದ್ಯಾ, ನೀನು ಜೊತೆಲಿ ಕೆಲಸ ಮಾಡಲ್ಲ ಅಂತ. ಇಲ್ಲಿ ಅದಕ್ಕೆ ನೈನಾ ಹೇಳ್ತಿರ್ತಾಳೆ, ನಿನ್ಗೂ ಕೂಡ ನನ್ನ ಆನ್ಸರ್ ಏನು ಅಂತ ಚೆನ್ನಾಗಿ ಗೊತ್ತಿದೆ, ನನ್ನ ಆನ್ಸರ್ ಯಾವಾಗ್ಲೂ ನೋ ಆಗಿರುತ್ತೆ ಅಂತ. ಅವಳು ಚಿಯರ್ಸ್ ಮಾಡ್ಕೊಂಡು ಕುಡಿತಿರ್ತಾಳೆ. ಇಲ್ಲಿ ನೈನಾ ಡ್ರಿಂಕ್ಸ್ ಎಲ್ಲ ಕುಡ್ದಾದ್ಮೇಲೆ ಅದನ್ನ ರಿಕ್ಕಿಗೆ ವಾಪಸ್ ಕೊಟ್ಬಿಡ್ತಾಳೆ ಗ್ಲಾಸ್ನ. ಆಮೇಲೆ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಹಣೆ ಬರ್ದಲ್ಲಿ ಏನಿರುತ್ತಲ್ಲ ಅದನ್ನ ನಾನು ಯಾರ ಕೈಲೂ ಕೊಡಲ್ಲ, ಅದು ಗುಡ್ಡೆ ಆಗಿರ್ಲಿ ಬ್ಯಾಡೆ ಆಗಿರ್ಲಿ. ಲವಿಗಿಂತನೂ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಅದು ಕೆರಿಯರ್ ಮತ್ತೆ ಪವರ್ ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಮತ್ತೆ ಈ ಶಾರ್ಟ್ ಡ್ರಾಮಾ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಗಾಯ್ಸ್.